ಗೋಪ್ರೋ ಅಂತೂ ಸೆಟಪ್ ಮಾಡಿದ್ದೀನಿ. ಇದು ನನ್ನ ಫಸ್ಟು ಗೋಪ್ರೋ ಟೆಸ್ಟು. ಅಂದರೆ ಗೋಪ್ರೋ ಓಕೆ ಗಿಫ್ಟ್ ಕೊಟ್ಟರು ತೊಗೊಂಡ್ಬಿಟ್ಟೆ ಯೂಸ್ ಮಾಡ್ತಾಯಿದ್ದೀನಿ. ಬಟ್ ಯೂಟ್ಯೂಬಲ್ಲಿ ಆನ್ ದ ವೇ ಹೋಗ್ಬೇಕಾದ್ರೆ ಲೈವ್ ಹೇಗೆ ಬರುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಏನು ಹೇಳ್ತಾರೆ, ಸಿಗ್ನಲ್ ಕರೆಕ್ಟಾಗಿ ಸಿಗುತ್ತಾ ಅಥವಾ ವಾಯ್ಸ್ ಹೆಂಗೆ ಬರುತ್ತೆ, ಇದಕ್ಕೆ ಇನ್ನೂ ಮೈಕ್ ಸೆಟಪ್ ಎಲ್ಲ ತುಂಬ ಹೇಳ್ತಾರೆ ಜನ. ಬಟ್ ನನ್ನ ಹತ್ರ ಮೈಕ್ ಸೆಟಪ್ ಎಲ್ಲ ಇಲ್ಲ ಸದ್ಯಕ್ಕೆ. ಸೊ ಅದರಿಂದ ಇದರಲ್ಲಿ ಏನಿದೆ ಅದೇ ಗೋಪ್ರೋ ಸೆಟಪ್ಪಲ್ಲೇ ಜಸ್ಟ್ ವಿತೌಟ್ ಮೈಕ್ ನಾನು ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಮೇ ಬಿ ಔಟ್ಪುಟ್ ಹೇಗೆ ಬರುತ್ತೆ ಅಂತ ನಾನು ಯೂಟ್ಯೂಬ್ ನೋಡೇ ಗೊತ್ತಾಗಬೇಕು. ಸೊ ನಿಮಗೆ ಈ ಗೋಪ್ರೋ ಸೆಟಪ್ದು ವ್ಯೂ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಎಸ್, ನಾನು ಕೂಡ ಈ ಥರ ಬೈಕ್ ಬ್ಲಾಗ್ ಮಾಡ್ಬೋದು ಅಂತ ಅನಿಸುತ್ತಾ. ನೋಡಿ ಸೆಟಪ್ ಅಂತೂ ಚೆನ್ನಾಗಿ ಮಾಡಿದ್ದೀನಿ. ಬಟ್ ಅದಕ್ಕೆ ಕೆಲವು ಬೈಕ್ಗಳಿಲ್ಲ, ಅದಕ್ಕೆ ಬೇಕಾದ ಸೆಟಪ್ ಇಲ್ಲ. ಹೆಲ್ಮೆಟ್ ಅಂತೂ ಇತ್ತು ನನ್ನ ಹತ್ರ, ಅದಕ್ಕೆ ಒಂದು ಅಟ್ಯಾಚ್ಮೆಂಟ್ ತೊಗೊಂಡೆ, ಗೋಪ್ರೋ ಅಟ್ಯಾಚ್ಮೆಂಟು. ಆ್ಯಂಡ್ ದೆನ್ ಡೈರೆಕ್ಟ್ ಗೋಪ್ರೋ ಬಂದು ಗಿಫ್ಟ್ ಆಸೆ ತೊಗೊಂಡು ಅಟ್ಯಾಚ್ಮೆಂಟ್ ಮಾಡಿ ಫಸ್ಟ್ ಲೈವ್ ಸ್ಟ್ರೀಮ್. ಆ್ಯಕ್ಚುಲಿ ಗೋಪ್ರೋ ಯೂಸ್ ಮಾಡಬೇಕು ಫಸ್ಟ್ ಲೈವ್ ಸ್ಟ್ರೀಮು. ಅದು ನಮ್ಮ ಗೊತ್ತಾಗುತ್ತೆ ನನಗೆ. ನೋಡೋಣ ಹೇಗೆ ಬರುತ್ತೆ ಕ್ಲಾರಿಟಿ ಅಂತ ನೋಡೋದಕ್ಕೋಸ್ಕರ ಲೈವ್ ಮಾಡ್ತಾಯಿದ್ದೀನಿ. ವಾಯ್ಸ್ ಹೇಗೆ ಬರುತ್ತೆ, ಇದು ಫುಲ್ಲು ಈಗ ಒಂದು ಹೆಲ್ಮೆಟ್ ಗ್ಲಾಸ್ ಕ್ಲೋಸ್ ಮಾಡಿ ಮಾತಾಡ್ತಾ ಇರೋದು. ವಾಯ್ಸ್ ಹೇಗೆ ಬರ್ತದೆ ಗೊತ್ತಿಲ್ಲ. ಹೆಲ್ಮೆಟ್ ಗ್ಲಾಸ್ ಓಪನ್ ಮಾಡಿದ್ರೆ ಹೇಗೆ ಬರುತ್ತೆ ಗೊತ್ತಿಲ್ಲ, ನೋಡಬೇಕು. ಸೊ ನೋಡೋಣ ಫಸ್ಟು ರೈಡ್ ವ್ಲಾಗು ಏನು ಬರುತ್ತೆ ಹೇಗೆ ಬರುತ್ತೆ. ಇಷ್ಟ ಆದರೆ ಕಮೆಂಟ್ ಮಾಡಿ. ಸೊ ನಾನು ಮುಂದಕ್ಕೆ ಮಾಮೂಲಿ ನನ್ನ ಜರ್ನಿನ ಹೋಗ್ಬೇಕಾದ್ರೆ ಒಳ್ಳೆ ಕಂಟೆಂಟ್ಗಳು ಸಿಗ್ಬೋದು ಅನ್ಕೋತೀನಿ. ಕಂಟೆಂಟ್ ಬಗ್ಗೆ ನಿಜವಾಗ್ಲೂ ಏನು ಐಡಿಯಾ ಇಲ್ಲ, ಏನು ಕಂಟೆಂಟ್ ಕೊಡಬೇಕು, ಏನು ಮಾಡಬೇಕು ಗೊತ್ತಿಲ್ಲ. ಬಟ್ ನೋಡೋಣ ಯಾವ ಥರ ಯಾಕೆ ಮಾಡಬೇಕು. ನಾನೇನು ಕಂಟೆಂಟ್ ಕ್ರಿಯೇಟರ್ ಅಂತೂ ಅಲ್ಲ ಗುರು, ನಿಜವಾಗ್ಲೂ ಕಂಟೆಂಟ್ ಕ್ರಿಯೇಟರ್ ಅಲ್ಲ. ನನಗೆ ಕಂಟೆಂಟು ಹೆಂಗೆ ಮಾಡ್ತಾರೆ ಏನು ಅನ್ನೋದು ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಏನು ಕಂಟೆಂಟ್ ಬರೆಯೋದು, ಡ್ರಾಮಾ ಅವೆಲ್ಲ ಇದು ಮಾಡ್ತಾರಲ್ಲ, ಆ ಬ್ಯಾಗ್ಗಳಿಗೆ ಪ್ರೇರಣೆ ಬಂದಿಲ್ಲ. ಜಸ್ಟ್ ಏನು ಒಂದು ವ್ಲಾಗ್ ಮಾಡಬೇಕು ಅಂತ ಇಷ್ಟ ಆಯಿತು. ಸೊ ಹಾಗಾಗಿ ಇದೊಂದು ಬೈಕ್ ರೈಡಿಂಗ್ ವ್ಲಾಗ್ ಮಾಡ್ತಾಯಿದ್ದೀನಿ. ನೀವು ಮಾಡ್ತಾ ಇರಬೇಕು ಅಂದರೆ ಕನೆಕ್ಷನ್ ಸೆಟಪ್ ಮಾಡೋಕ್ಕೋಸ್ಕರ ಯಾವ ಥರ ಸೆಟಪ್ ಮಾಡಬೇಕು ಏನು ಎತ್ತ. ಇಫ್ ಇನ್ ಕೇಸ್ ನಿಮಗೆ ಡೀಟೇಲ್ ಇಷ್ಟ ಆಯಿತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಾನು ಏನೇನು ಸೆಟಪ್ ಮಾಡ್ಕೊಂಡಿದ್ದೀನಿ ಅಂತ ಅದೊಂದು ಸಪ್ರೇಟ್ ವೀಡಿಯೋ ಮಾಡಿ ನಾನು ಬೇಕಾದ್ರೆ ಹಾಕ್ತೀನಿ. ಅಂದರೆ ಗೋಪ್ರೋ ಬದಲು ಫೋನಲ್ಲೂ ಮಾಡ್ಬೋದು. ನನಗೆ ಗೋಪ್ರೋ ಸಿಕ್ತು, ಸೊ ಅದರಿಂದ ಗೋಪ್ರೋಲಿ ಮಾಡ್ತಾ ಇದ್ದೀನಿ ಇವಾಗ. ಅದೇ ಇದು ಈಗ ಕಂಟೆಂಟ್ ಅಂತ ಈಗ ಸದ್ಯಕ್ಕೆ ಏನಿಲ್ಲ, ಅದು ಹೇಳೋದಲ್ಲ. ನಿಮಗೆ ಇಷ್ಟ ಆದರೆ ನನ್ನ ಸೆಟಪ್ ಏನಾದ್ರು ಕೇಳಬೇಕು ಅಂತಿದ್ರೆ ಏನೇನು ಸೆಟಪ್ ಮಾಡ್ತೀರಾ, ಏನು ಯೂಸ್ ಮಾಡೋದು, ಫಸ್ಟು ಕ್ಲಾರಿಟಿ ಕರೆಕ್ಟಾಗಿ ಬರ್ತಾ ಇದೆಯಾ ನೋಡಿ. ನಿಮಗೆ ಕ್ಲಾರಿಟಿ ಇಂಪಾರ್ಟೆಂಟು. ಕ್ಲಾರಿಟಿ ಕರೆಕ್ಟಾಗಿ ಬರ್ತಾ ಇದೆಯಾ ಏನು ಅಂತ ಅದನ್ನು ಒಂದ್ಸರಿ ನೋಡಿ. ಅದೆಲ್ಲ ಓಕೆ ಇರೋದಾದರೆ ಈ ಸಿಂಪಲ್ ಸೆಟಪ್ ಬಗ್ಗೆ ಹೇಳ್ಕೊಡ್ತೀನಿ, ಯಾವ ಥರ ಮಾಡ್ಬೋದು ಲೈವ್ ಸ್ಟ್ರೀಮ್ ಅನ್ನೋದನ್ನು. ಇದು ಆ್ಯಕ್ಚುಲಿ ಇನ್ನೊಂದು ಹೇಳ್ತೀನಿ, ಮುಂದಕ್ಕೆ ಇಟ್ಕೊಂಡು ಸಿಗಬೇಕಾಗುತ್ತೆ. ಈಗ ಮೆಮೊರಿ ಕಾರ್ಡ್, SD ಕಾರ್ಡ್ಗಳಲ್ಲಿ ಸ್ಪೇಸ್ ಜಾಸ್ತಿ ಸಿಗೋದಿಲ್ಲ. ನಮ್ಮಲ್ಲಿ ಗೋಪ್ರೋಲ್ಲಿ ಆಪ್ಷನ್ಸ್ ಇದೆ, 4K ರೆಕಾರ್ಡ್ ಮಾಡ್ಬೋದು. ಆ 4K ರೆಕಾರ್ಡ್ ಅನ್ನೋದು ಏನಿದೆ ಅದು ಮಾಡೋ ಟೈಮಲ್ಲಿ ಸಿಕ್ಕಾಬಿಟ್ಟೆ ಮೆಮೊರಿ ಖಾಲಿ ಆಗಿಬಿಡುತ್ತೆ. ಆಮೇಲೆ ಅದನ್ನು ಕಾಪಿ ಮಾಡು, ಎಡಿಟ್ ಮಾಡು, ಅಪ್ಲೋಡ್ ಮಾಡು, ಅದು ಬೇರೆ ಕಂಟೆಂಟು. ಇದು ನಾವು ಏನು ಓಡಿಸ್ತಾ ಇದ್ದೀವಿ, ಗಾಡಿ ಏನು ಮಾಡ್ತಾಯಿದ್ದೀವಿ, ಎಲ್ಲಿ ಹೋಗ್ತಾಯಿದ್ದೀವಿ, ಎಲ್ಲಿ ಬರ್ತದೆ, ಲೈವ್ ಸ್ಟ್ರೀಮ್ ಅಷ್ಟೇ. ಸೊ ನೋಡಿ, ಲೈವ್ ಸ್ಟ್ರೀಮ್ ಸೆಟಪ್ ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಸೊ ನನಗೂ ಒಂದು ಐಡಿಯಾ ಸಿಗುತ್ತೆ, ಹೌದಪ್ಪ ನಾವು ಒಂಚೂರು ಮಾಡ್ಬೋದು ಕಂಟೆಂಟ್ ಅಂತ. ಕಂಟೆಂಟ್ ಅಂದರೆ ಅವನ ಹತ್ರ ಮಾಡ್ಬೋದು ಅನ್ನೋ ಒಂದು ಸ್ಫೂರ್ತಿ ಸಿಗ್ದಂಗಾಗುತ್ತೆ ನೋಡಿ. ಆಮೇಲೆ ಸೆಟಪ್ ಬೇಕು ಅಂದರೆ ನಾನು ಕೇಳಿ. ಏನು ನಾನು ಸೆಟಪ್ ಮಾಡ್ಕೊಂಡಿದ್ದೀನಿ ಸಿಂಪಲ್ ಸೆಟಪ್, ಅದೇ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ ಹೆಲ್ಮೆಟ್ ಯೂಸ್ ಮಾಡಿದ್ದೀನಿ, ಗೋಪ್ರೋ ಯಾವ್ದು ತೊಗೊಂಡಿದ್ದೆ, ಯಾವ್ದು ಸಿಕ್ತು ನನಗೆ. ಆಮೇಲೆ ಆ ಗೋಪ್ರೋಗೆ ಮೌಂಟ್ ಬರುತ್ತೆ ಕಂಪ್ನಿ ಕಡೆಯಿಂದನೇ, ಅದು ಡಿಟ್ಯಾಚಬಲ್ ಇರೋಲ್ಲ, ಅದು 3M ಟೇಪ್ ಕೊಡ್ತಾರೆ. ಒಂದು ಸತಿ ಅಟ್ಯಾಚ್ ಮಾಡಿಬಿಟ್ರೆ ಅದೊಂದೇ ಹೆಲ್ಮೆಟ್ ಯೂಸ್ ಮಾಡಬೇಕು. ಅದು ಭಾಳ
ಮಿಸ್ಯೂಸ್ ಆಗ್ತಿತ್ತು. ಸೊ ಅದರಿಂದ ಇನ್ನೊಂದು ಮೌಂಟು ನಾನು ತೊಗೊಂಡೆ ಬೆಳಗ್ಗೆ, ಇದನ್ನೇ ಈಗ ಹಾಕ್ಕೊಂಡು ಟೆಸ್ಟ್ ಮಾಡ್ತಾ ಇದ್ದೀನಿ. ನಿಮಗಿದು ಇಷ್ಟ ಆಯಿತು ಅಂದರೆ ಹೇಳಿ. ಹಾಗೆ ಇನ್ನೊಂದು, ಇದು ನಾನು ಮಾಡ್ತಿದ್ದೆ ಮೈಸೂರಲ್ಲಿ ಈ ಮಹದೇವಪುರ ಪೆಟ್ರೋಲ್ ಬಂಕ್ ಇದೆಯಲ್ಲ, ನ್ಯಾಷನಲ್ ಪಾಳ್ಯ ಪೆಟ್ರೋಲ್ ಬಂಕಲ್ಲಿ ಇದೊಂದು ಹೊಸ CCTV ಹಾಕಿದ್ದಾರೆ. ನಿಜವಾಗ್ಲೂ ನನಗೆ 2 ಸತಿ ಫೈನ್ ಬಂದಿದೆ. ಅದು ಬೈ ಮಿಸ್ ಆಗಿ ಸ್ಕೂಲ್ ಹುಡುಗರು ಡ್ರಾಪ್ ಕೇಳಿದ್ರು ಅಂತ ಟ್ರಿಪ್ ಸುತ್ಕೊಂಡೆ, ಹಾಕಿ ಗಡಿದ್ರು ಫಿಕ್ಸ್ ಫೈನು. ಆ ಕ್ಯಾಮ್ರಾ ವರ್ಕಿಂಗಲ್ಲಿದೆ, ನನಗೆ ಫೈನ್ ಬಂದಿದೆ. ದಯವಿಟ್ಟು ನೀವು ಏನು ನೋಡಿ ಹೆಂಗೆ ನುಗ್ತಾನಣ್ಣ. ಹೀಗಾಗಿ ಆ ರೋಡಲ್ಲಿ ಸ್ವಲ್ಪ ಹುಷಾರಾಗಿರಿ. ಫೈನಿಂದ ತಪ್ಪಿಸ್ಕೊಳ್ಳಿ. ಆ ಕ್ಯಾಮ್ರಾ ವರ್ಕಿಂಗಲ್ಲಿ ಇಲ್ಲ ಅಂದ್ಕೊಂಡಿದ್ದೆ, ಬಟ್ ವರ್ಕಿಂಗಲ್ಲಿದೆ ಕ್ಯಾಮ್ರಾ. ಇದಾಗಿತ್ತು ಈ ನನ್ನ ಮೊದಲನೇ ಪ್ರಯತ್ನ ವ್ಲಾಗ್ ಮಾಡೋದಕ್ಕೆ. ಈ ಯಾವ ರೀತಿ ಬರ್ತಾ ಇತ್ತು ನನಗೆ ನಿಜವಾಗ್ಲೂ ಇಲ್ಲಿ ಏನು ಅಷ್ಟು ಐಡಿಯಾ ಇಲ್ಲ, ಮತ್ತು ಕಾಣ್ತಾ ಇಲ್ಲ ಗೋಪ್ರೋ ಮುಖಾಂತರ. ಡೈರೆಕ್ಟ್ ಲೈವ್ ಕೊಡೋಣ ಯೂಟ್ಯೂಬ್ಗೆ ಅಂತ ಅನ್ನಿಸ್ತು. ಇನ್ನೊಂದು, ಯೂಟ್ಯೂಬಲ್ಲಿ ಲೈವ್ ಕೊಡಬೇಕು ಅಂತಂದರೆ ನಿಮಗೆ 50+ ಅಂತೂ ಮಿನಿಮಮ್ ಸಬ್ಸ್ಕ್ರೈಬರ್ ಇರಬೇಕು. 50+ ಸಬ್ಸ್ಕ್ರೈಬರ್ ಇದ್ದರೆ ನೀವು ಲೈವ್ ಸ್ಟ್ರೀಮ್ ಮಾಡ್ಬೋದು. ಯಾವುದೇ ಒಂದು ಕಂಟೆಂಟ್ ಮಾಡ್ಕೊಂಡು ಒಂದು ಪ್ರೋಗ್ರಾಮ್ ಹೋಗಿರ್ತೀರ. ಆಮೇಲೆ ಇನ್ನೊಂದು, ಆ ಪ್ರೋಗ್ರಾಮಲ್ಲಿ ಅಪ್ಪಿ ಏನಾದರೂ ಮ್ಯೂಸಿಕ್ ಬರೋದು ನಿಮಗೆ ಕಾಪಿರೈಟ್ ಇತ್ತು ಅಂದರೆ ನಿಮ್ಮ ವೀಡಿಯೋ ನೀವು ಮಾಡಿದ್ದು ಟೋಟಲ್ ವೇಸ್ಟ್ ಆಗಿಬಿಡುತ್ತೆ. ಅಲ್ಲಿ ಯಾವುದೇ ಥರದ ಕಾಪಿರೈಟ್ ಇರೋಂಗಿಲ್ಲ. ಈವನ್ ಒಂದು ಸಣ್ಣ ಹಾಡು ಯಾವುದಾದ್ರೂ ಕನ್ನಡ, ಹಿಂದಿ, ಇಂಗ್ಲೀಷ್, ತಮಿಳ್, ತೆಲುಗು ಯಾವ್ಯಾವ ಭಾಷೆ ಇದೆ ಅಷ್ಟೂ ಭಾಷೆಯಲ್ಲಿ ಈಗ ರೋಡಲ್ಲಿ ಹೋಗ್ತಾ ಯಾವುದೋ ಒಂದು ಸಾಂಗು ಆ ಪರ್ಟಿಕ್ಯುಲರ್ ಪೋರ್ಷನಲ್ಲಿ ಬಂದು ಕೂತ್ಬಿಟ್ರೆ ನೀವು ಮಾಡಿರೋ ಕಂಪ್ಲೀಟ್ ಲೈವ್ ಸ್ಟ್ರೀಮ್ ನಿಮಗೆ ಸೀರಿಯಸ್ ಆಗಿ ಹೇಳ್ತೀನಿ ಅದು ಬ್ಲಾಕ್ ಆಗಿಬಿಡುತ್ತೆ. ಸೊ ಅದರಿಂದ ನೋಡ್ಕೊಂಡು ಮಾಡಿ, ಯಾವುದೇ ಥರ ಲೂಪ್ ಹೋಲ್ ಕೊಡಬೇಡಿ. ಮುಂದಕ್ಕೆ ಹೇಳ್ತೀನಿ ಇನ್ನೂ ಏನೇನು ಯೂಟ್ಯೂಬಲ್ಲಿ ಲೂಪ್ ಹೋಲ್ಸ್ಗಳಿದೆ ಅಂತ. ನಿಮ್ಮ ವೀಡಿಯೋ ಅದು ಬ್ಯಾನ್ ಆಗದೆ ಹಾಗೆ ಇರಬೇಕು, ಕಂಟೆಂಟ್ ಬೇರೆ ಇರ್ತದೆ, ನೋಡೋಣ.